ಸ್ನೇಹಿತರೆ ನಮಸ್ಕಾರ. ಪಹಲ್ಗಾಮ್ನಲ್ಲಿ ಉಗ್ರರ ರಾಕ್ಷಸೀಯವಾದಂತಹ ರಕ್ತ ಶಾಸನಕ್ಕೆ ಜಗತ್ತಿನಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. 30 ಜನರ ದಾರುಣ ಹತ್ಯೆಗೆ ಭಾರತವೇ ಮಿಡಿದಿದೆ. ಅದರಲ್ಲಿ ಹತರಾದವರಲ್ಲಿ 2 ಕನ್ನಡಿಗರು. ಕುಟುಂಬದೊಂದಿಗೆ ಸಂತೋಷದಿಂದ ಜಮ್ಮು ಕಾಶ್ಮೀರದ ಸೌಂದರ್ಯವನ್ನು ಗಮನಿಸ್ತಾ ಇತ್ತು ಆ ಕುಟುಂಬ. ಆದರೆ ಉಗ್ರರ ಗುಂಡಿನ ಮೊರತಕ್ಕೆ ದೇಹ ಒಡ್ಡಬೇಕಾಗಿ ಬಂತು. ಈ ಸಂದರ್ಭದಲ್ಲಿ ಸೌದಿ ಪ್ರವಾಸದಲ್ಲಿದ್ದಂತಹ ನರೇಂದ್ರ ಮೋದಿ ಪ್ರವಾಸವನ್ನೇ ಸ್ಥಗಿತ ಮಾಡಿ ತಕ್ಷಣ ಭಾರತಕ್ಕೆ ಮರಳಿದ್ರು. ಈಗ ಪಹಲ್ಗಾಮದಲ್ಲಿ ಉಗ್ರರ ದಾಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಭೆಯನ್ನು ಕೂಡ ಕರೆದು ತುರ್ತಾಗಿ ಮಹತ್ವದ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಚಿವ ಸಂಪುಟದ ಪ್ರಭಾವಿ ಮತ್ತು ಪ್ರಮುಖ ಸಚಿವರಾದ ಸಂತೋಷ್ ಲಾಡ್ ಕೂಡ ನೇರವಾಗಿ ಪಹಲ್ಗಾಮ್ಗೆ ತೆರಳಿ ಅಲ್ಲಿನ ಕನ್ನಡಿಗರ ಪರಿಸ್ಥಿತಿಯನ್ನ ಕಂಡು ಮರುಗಿದ್ದಾರೆ. ಉಳಿದ ಕನ್ನಡಿಗರಿಗೆ ಸಮಾಧಾನ ಪಡಿಸಿ ಹತರಾದ ಕನ್ನಡಿಗರ ಮೃತದೇಹ ಕರ್ನಾಟಕಕ್ಕೆ ತರಲು ಎಲ್ಲಾ ತರಹದ ಅನುಕೂಲವನ್ನು ಕೂಡ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಯುದ್ಧ ಪೀಡಿತ ಅಥವಾ ಪ್ರವಾಹ ಪೀಡಿತ ಸ್ಥಳಕ್ಕೆ ಹೋಗಿ ಸಮಸ್ಯೆಗೀಡಾದ ಜನರಿಗೆ ಸ್ಪಂದಿಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಇದೇ ತರಹದ ಪ್ರವಾಹ ಪೀಡಿತ ಪ್ರದೇಶಗಳಿಗೂ ಕೂಡ ಇದೇ ಸಂತೋಷ್ ಲಾಡ್ ಹೋಗಿದ್ರು. ಪ್ರವಾಹ ಪೀಡಿತ ತುತ್ತಾದ ಜನರ ಸೇವೆಗೂ ಕೂಡ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಧಾವಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಸಂತೋಷ್ ಲಾಡ್ ಪರ ಸಾಕಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತವಾಗಿದ್ದವು. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸಿಲುಕಿರೋ ಸಾಕಷ್ಟು ಕುಟುಂಬಕ್ಕೂ ಕೂಡ ಆರ್ಥಿಕವಾಗಿ ಸಂತೋಷ್ ಲಾಡ್ ನೆರವಾಗಿದ್ರು. ಅದನ್ನ ಹೊರತುಪಡಿಸಿದ್ರೆ ಸಾಮೂಹಿಕ ವಿವಾಹಗಳಂತಹ ಪುಣ್ಯದ ಕೆಲಸದಲ್ಲೂ ಕೂಡ ಸಂತೋಷ್ ಲಾಡ್ ಸಕ್ರಿಯರಾಗಿದ್ದಾರೆ. ಇಲ್ಲಿಯವರೆಗೆ 10,000ಕ್ಕೂ ಹೆಚ್ಚು ವಿವಾಹಗಳನ್ನು ನಡೆಸಲಾಗಿದೆ. ಈಗ ಎಗೈನ್ ಉಗ್ರರ ಅಟ್ಟಹಾಸಕ್ಕೆ ಜೀವ ತೆತ್ತ ಕನ್ನಡಿಗರ ಕುಟುಂಬಕ್ಕೆ ನೆರವಾಗಲು ಪಹಲ್ಗಾಮ್ಗೆ ತೆರಳಿ ಮತ್ತೆ ಸಂತೋಷ್ ಲಾಡ್ ಪ್ರಶಂಸೆಗೆ ಗುರಿಯಾಗಿದ್ದಾರೆ. ಈ ಹಿಂದೆಯೂ ಕೇರಳದ ವಯನಾಡ್ನಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೂ ಕೂಡ ಇದೇ ಸಂತೋಷ್ ಲಾಡ್ ಭೇಟಿ ಕೊಟ್ಟಿದ್ರು. ಜನ ಎಲ್ಲೆಲ್ಲಿ ಕಷ್ಟಕ್ಕೆ ಸಿಲುಕಿಕೊಳ್ತಾರೋ, ಜನ ಎಲ್ಲೆಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೋ ಅಲ್ಲಿಗೆ ಸಿದ್ದು ಸಚಿವ ಸಂಪುಟದ ಪ್ರಮುಖರೊಬ್ಬರು ಹೋಗಿ ಬರ್ತಾರೆ ಅನ್ನೋದಾದ್ರೆ ಅದರಲ್ಲಿ ಮೊದಲಿಗರು ಕಾಣಸಿಗೋದು ಅದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈಗ ಜಮ್ಮು ಕಾಶ್ಮೀರದಲ್ಲಿ ಸಮಸ್ಯೆಗೆ ಸಿಲುಕಿಕೊಂಡ ಜನರಿಗೆ ಸ್ಪಂದಿಸೋದಕ್ಕೆ ಪಹಲ್ಗಾಮ್ಗೆ ತೆರಳಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಕೂಡ ಆಲಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.